ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ವಾರವಾರವೂ ಕಿವಿದೆರೆಗೆ ಬಂದು. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ಮನಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ. ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಬದುಕಿಗೆ ಅನುಗೊಳಿಸಿ. ಕತೆ ಕೇಳೋಣ, ಕತೆ ಕೇಳೋಣ, ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ನ ಸಹೃದಯಿ ಕೇಳುಗರೆ, ಇದೀಗ ಪ್ರಸಾರವಾಗುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 210ನೇ ಸಂಚಿಕೆಯಲ್ಲಿ ಕಥಾವಾಚನವನ್ನು ಮಾಡಲಿದ್ದಾರೆ ವಿದ್ಯಾ ಯೋಗೀಶ ಪಾರಂಪಳ್ಳಿ. ರೇಡಿಯೋ ಮಣಿಪಾಲ್ನ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಕಥೆಯ ಶೀರ್ಷಿಕೆ ಸಾರ್ಥಕ ಪಥ. ಮೋಹನ, ಇಂದಿಗೆ ನಿನ್ನ ಅಪ್ಪನ ಎಲ್ಲ ಕಾರ್ಯಗಳು ಸಾಂಗವಾಗಿ ನೆರವೇರಿದವು. ನೀನು ನಿನ್ನ ಅಪ್ಪನಂತೆ ಎಲ್ಲದರಲ್ಲೂ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಂಡು ಎಲ್ಲವನ್ನೂ ಚೆನ್ನಾಗಿ ನೆರವೇರಿಸಿದ್ದೀಯ. ಇದರಿಂದಾಗಿ ನಿನ್ನ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ನಾವಿನ್ನೂ ಹೊರಡುತ್ತೇವೆ ಎನ್ನುತ್ತಿದ್ದ ಪುರೋಹಿತರಿಗೆ ದಕ್ಷಿಣೆ ಕೊಟ್ಟು ಅವರ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದನು ಮೋಹನದಾಸ್. ಕಳೆದ 14 ದಿನದಿಂದ ಮನೆಯ ತುಂಬ ನೆಂಟರು, ಬಂಧು ಮಿತ್ರರು ಬಂದು ಹೋಗುತ್ತಿದ್ದರು. ಎಲ್ಲರೂ ಮೋಹನ್ ದಾಸ್ನ ಅಪ್ಪ ಮಾಧವದಾಸರ ಸಾವಿಗೆ ಕಮ್ಮನಿ ಮಿಡಿಯುತ್ತಿದ್ದರು. ಎಲ್ಲರಿಗೂ ಅವರ ಸಾವು ನಂಬಲು ಅಸಾಧ್ಯವಾಗಿತ್ತು. ಮಾಧವದಾಸ್ ಅವರು ಇನ್ನೂ 58 ವರ್ಷದ ಗಟ್ಟಿಮುಟ್ಟಾದ ವ್ಯಕ್ತಿ. ತಮ್ಮ ಊರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದ ಅವರು ಯೋಗ ಪ್ರಾಣಾಯಾಮ ಮಾಡಿಕೊಂಡು ತಮ್ಮ ದೇಹವನ್ನು ನವಯುವಕರೂ ನಾಚುವಂತೆ ಚೆನ್ನಾಗಿಟ್ಟುಕೊಂಡಿದ್ದರು. ಯಾವುದೇ ಕಾಯಿಲೆ ಕಸಾಲೆ ಎಂದು ಒಂದು ದಿನ ನರಳಿದವರಲ್ಲ. ಯಾರೇ ಸಹಾಯ ಎಂದರೂ ತಮಗೆ ಎಷ್ಟೇ ಕಷ್ಟ ಇದ್ದರೂ ಧಾವಿಸಿ ಬರುತ್ತಿದ್ದ ನಗುಮುಖದ ವ್ಯಕ್ತಿ, ಸರಳ ಸಜ್ಜನಿಕೆಯ ಮನುಷ್ಯ. ಇದ್ದಕ್ಕಿದ್ದಂತೆ ಹೃದಯಾಘಾತ ಎಂದು ಇಹಲೋಕವನ್ನು ತ್ಯಜಿಸಿಬಿಟ್ಟರು ಎಂಬುದನ್ನು ಯಾರಿಂದಲೂ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ತಮ್ಮ ಸುತ್ತಮುತ್ತಲಿನ ಜನರಿಗೆ ಆದರ್ಶಪ್ರಾಯರಾಗಿದ್ದ ಮಾಧವ್ ದಾಸ್ ತಮ್ಮ ಬದುಕಿನಲ್ಲಿ ಗಾಂಧೀಜಿಯವರ ತತ್ವಗಳಿಂದ ಹಾಗೂ ಅವರ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿ ಅವರ ಸತ್ಯ, ಅಹಿಂಸೆ, ಶಾಂತಿ, ಸರಳತೆ ಹಾಗೂ ಸ್ವಚ್ಛತೆಯನ್ನು ತಮ್ಮ ಬದುಕಿನ ಉದ್ದಕ್ಕೂ ಮೈಗೂಡಿಸಿಕೊಂಡು ಬಂದಿದ್ದರು. ಯಾವಾಗಲೂ ಸ್ವದೇಶಿ ವಸ್ತ್ರಗಳನ್ನು ಹಾಗೂ ವಸ್ತುಗಳನ್ನು ಹೆಚ್ಚಾಗಿ ಉಪಯೋಗಿಸಿ ತಮ್ಮ ಸುತ್ತಲೂ ಇದ್ದವರನ್ನು ಕೂಡ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸುವಂತೆ ಪ್ರೇರೇಪಿಸುತ್ತಿದ್ದರು. ಎಲ್ಲರೂ ಹೆಚ್ಚು ಹೆಚ್ಚು ಸ್ವದೇಶಿ ವಸ್ತುಗಳನ್ನೇ ಉಪಯೋಗಿಸಬೇಕು, ಆಗಲೇ ಒಂದು ರಾಷ್ಟ್ರ ಆರ್ಥಿಕವಾಗಿ ಸಬಲೀಕರಣಗೊಳ್ಳುತ್ತದೆ, ನಮ್ಮ ದೇಶವು ಪ್ರಪಂಚದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತದೆ ಎನ್ನುವ ಅವರು ವಿದೇಶಿ ವ್ಯಾಮೋಹ ಬಿಟ್ಟು ಸರಳತೆಯನ್ನು ಮೈಗೂಡಿಸಿಕೊಂಡಿದ್ದ ವ್ಯಕ್ತಿ. ಜೊತೆಯಲ್ಲಿ ಸಮಾಜ ಸೇವೆಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅವರ ನಡೆನುಡಿ ನೋಡಿ ಅವರನ್ನು ಹಿಂಬಾಲಿಸಿದವರ ಸಂಖ್ಯೆ ಹೆಚ್ಚೇ ಇತ್ತು. ಮಾಧವದಾಸರ ಹಾದಿಯನ್ನು ಅನುಸರಿಸುತ್ತಿದ್ದ ಅವರ ಪತ್ನಿ ಮಾಲಿನಿ. ಅವರಿಗೆ 18 ತುಂಬುತ್ತಿದ್ದಂತೆ ತನಗಿಂತ 10 ವರ್ಷ ಹಿರಿಯರಾದ ಮಾಧವದಾಸರ ಜೊತೆ ಮದುವೆಯನ್ನು ಮನೆಯವರು ಗೊತ್ತು ಮಾಡಿದಾಗ ಅವರ ಸರಳತೆ, ಮುಗ್ಧ ಮನಸ್ಸನ್ನು ನೋಡಿ ಅವರ ಜೊತೆ ಮದುವೆಗೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿ ಸಂತೋಷದಿಂದ ಅವರ ಕೈ ಹಿಡಿದು ಕಳೆದ 30 ವರ್ಷದಿಂದ ತಮ್ಮ ಪತಿಯ ನೆರಳಾಗಿ ನಡೆದು ಬಂದ ಸಾಧ್ವಿ ಶಿರೋಮಣಿ ಈಗ ತಮ್ಮನ್ನು ಅನಿರೀಕ್ಷಿತವಾಗಿ ಒಂಟಿ ಮಾಡಿ ಹೋದ ಪತಿಯ ಸಾವಿನ ಆಘಾತದಿಂದ ಇನ್ನೂ ಚೇತರಿಸಿಕೊಂಡಿರಲಿಲ್ಲ. ಇತ್ತ ಮಾಧವದಾಸರ ಒಬ್ಬನೇ ಮಗ 26 ವರ್ಷದ ಮೋಹನ್ ದಾಸ್. ತನ್ನ ತಂದೆಯ ಕಾರ್ಯಕ್ಕೆ ಬಂದ ಎಲ್ಲ ನೆಂಟರು ಮನೆಯಿಂದ ಹೊರಟು ಹೋದ ಮೇಲೆ ತನ್ನ ತಂದೆಯ ಫೋಟೋದ ಎದುರು ಕುಳಿತವನಿಗೆ ಕಳೆದ 14 ದಿನದ ಹಿಂದಿನ ಘಟನೆಗಳು ನೆನಪಾಯಿತು.
ಅವನು ಅಮೇರಿಕಾದಲ್ಲಿ ತನ್ನ ಕೆಲಸದಲ್ಲಿರುವಾಗ ಮೇಲಿಂದ ಮೇಲೆ ಯಾವುದೋ ಅನಾಮಿಕ ಕರೆ ಬಂದಿತು. ತನ್ನ ಆಫೀಸ್ನ ಬ್ಯುಸಿ ಕೆಲಸದಿಂದ ಕೂಡಲೇ ಕರೆಯನ್ನು ಸ್ವೀಕರಿಸದೆ ಮಧ್ಯಾಹ್ನ ಊಟದ ಸಮಯದಲ್ಲಿ ತಾನೇ ಹಿಂದಿರುಗಿ ಆ ನಂಬರ್ಗೆ ಕಾಲ್ ಮಾಡಿದನು. ಆ ಕಡೆಯಿಂದ ಫೋನ್ ಎತ್ತಿದ ವ್ಯಕ್ತಿ, ಇದು ಮೋಹನ್ ದಾಸ್ ಅಲ್ವೇ? ನಿಮ್ಮ ತಂದೆಗೆ ಸೀರಿಯಸ್ ಆಗಿದೆ, ಕೂಡಲೇ ಇಲ್ಲಿಗೆ ಹೊರಟು ಬನ್ನಿ ಎಂದನು. ಮೋಹನ ಗಾಬರಿಯಿಂದ, ಯಾರು ನೀವು? ನನ್ನ ತಂದೆಗೆ ಏನಾಗಿದೆ ಎಂದನು. ನಾನು ನಿಮ್ಮ ತಂದೆಯ ಶಿಷ್ಯ. ನೀವು ಆದಷ್ಟು ಬೇಗ ಹೊರಟು ಬನ್ನಿ. ಇಲ್ಲಿ ಬಂದ ಮೇಲೆ ನಿಮಗೆ ಎಲ್ಲ ತಿಳಿತದೆ. ನಿಮಗಾಗಿಯೇ ಕಾಯ್ತಾ ಇದ್ದೇವೆ. ನೇರವಾಗಿ ಮನೆಗೆ ಬನ್ನಿ ಎಂದನು. ಅವನ ಮಾತಿನಿಂದ ಗಾಬರಿಗೊಂಡವನು ಕೂಡಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಅಲ್ಲಿಂದ ಹೊರಟನು. ಮೋಹನ ಮನೆಗೆ ಹೋದಾಗ ಮನೆಯ ಎದುರು ಸಾವಿರಾರು ಜನರು ಬಂದು ಸೇರಿದ್ದರು. ಅವರ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಒಳಗೆ ಹೋದಾಗ ಅವನ ತಂದೆ ಯಾವುದೇ ಚಿಂತೆ ಇಲ್ಲದಂತೆ ಹಾರ ಹಾಕಿಕೊಂಡು ಮಲಗಿದ್ದು ಪಕ್ಕದಲ್ಲೇ ಅವನ ಅಮ್ಮ ಆಘಾತದಲ್ಲಿ ಕುಳಿತಂತೆ ಕಂಡಿತು. ಇದೆಲ್ಲ ಏನು ಎಂದು ಅರ್ಥ ಮಾಡಿಕೊಳ್ಳುವುದರ ಒಳಗೆ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ, ಮೋಹನ, ನಾನೇ ಕರೆ ಮಾಡಿದ್ದು ನಿನಗೆ. ನಿನ್ನೆ ಬೆಳಿಗ್ಗೆ ನಿನ್ನ ತಂದೆ ಹೃದಯಾಘಾತದಿಂದ ನಿದ್ದೆಯಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ಹೊರಟು ಹೋದರು. ನಿನಗೆ ಕೂಡಲೇ ಅವರ ಸಾವಿನ ವಿಷಯ ತಿಳಿದರೆ ನೀನು ಅಲ್ಲಿಂದ ಬರುವಾಗ ಕಷ್ಟ ಆಗಬಹುದು ಎಂದು ನಿನಗೆ ಹೇಳಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ಅದಾಗಲೇ ತಡವಾಗಿದೆ. ಕೂಡಲೇ ಮುಂದಿನ ಕಾರ್ಯ ಮಾಡೋಣ ಎಂದವನು ತಾನೇ ಮುಂದೆ ನಿಂತು ಎಲ್ಲವನ್ನೂ ನೋಡಿಕೊಂಡನು. ಮೋಹನ, ನಾನಿನ್ನು ಬರುತ್ತೇನೆ. ಇನ್ನೇನಾದರೂ ಬೇಕಾದರೆ ಸಂಕೋಚವಿಲ್ಲದೆ ಕೇಳು ಎಂದ ತನ್ನ ಅಪ್ಪನ ಶಿಷ್ಯನ ಸ್ವರಕ್ಕೆ ತನ್ನ ಯೋಚನೆಯಿಂದ ಹೊರಬಂದವನು ಅವನಿಗೆ ಕೈ ಮುಗಿದು, ನಿಮ್ಮಿಂದ ತುಂಬ ಸಹಾಯ ಆಯಿತು. ನೀವು ಯಾರೋ ಏನೋ ಈ ಸಂದರ್ಭದಲ್ಲಿ ತುಂಬ ಸಹಾಯ ಮಾಡಿದ್ರಿ ಎಂದನು. ಇದೆಲ್ಲ ಸಹಾಯ ಅಲ್ಲಪ್ಪ. ನಿನ್ನ ಅಪ್ಪ ನನ್ನನ್ನು ತಿದ್ದಿದ ಗುರು, ಬದುಕಲು ಕಲಿಸಿಕೊಟ್ಟ ದೇವರು. ನನ್ನಂಥ ಅನೇಕ ಜನರಿಗೆ ದಾರಿದೀಪ ಅವರು. ಅವರಿಗಾಗಿ ಹಾಗೂ ಅವರ ಕುಟುಂಬಕ್ಕಾಗಿ ನಾನು ಏನು ಮಾಡಲು ಸಿದ್ಧ. ನಾನಿನ್ನು ಬರುತ್ತೇನೆ ಎನ್ನುತ್ತಾ ವಿದಾಯ ಹೇಳಿ ಅಲ್ಲಿಂದ ಹೊರಟನು. ಅವನು ಹೋದ ಮೇಲೆ ಮೋಹನನಿಗೆ ಮತ್ತೆ ತನ್ನ ತಂದೆ ಹೇಳುತ್ತಿದ್ದ ಮಾತುಗಳು ನೆನಪಾಯಿತು. ಮೋಹನ, ನಿನಗೆ ನಾನು ಯಾಕೆ ಈ ಹೆಸರು ಇಟ್ಟೆ ಗೊತ್ತಾ ಕಂದ? ನಾನು ಬಾಲ್ಯದಿಂದಲೂ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಓದಿ ಅವರಿಂದ ಪ್ರಭಾವಿತನಾಗಿದ್ದೆ. ಅವರ ಆದರ್ಶಗಳನ್ನು ನಾನು ಮೈಗೂಡಿಸಿಕೊಂಡಿದ್ದೆ. ನಮ್ಮ ಮದುವೆಯಾಗಿ ಕೆಲವು ವರುಷದ ಮೇಲೆ ಹುಟ್ಟಿದ ನಿನಗೆ ಗಾಂಧೀಜಿಯವರ ಹೆಸರು ಮೋಹನ ಎಂದು ಇಟ್ಟೆ. ನೀನು ಕೂಡ ಅವರಂತೆ ನಿನ್ನ ಬದುಕಿನಲ್ಲಿ ಸತ್ಯ, ಶಾಂತಿ, ಅಹಿಂಸೆ ಹಾಗೂ ಸರಳತೆಯನ್ನು ಅಳವಡಿಸಿಕೊಂಡು ಬದುಕಬೇಕು ಎನ್ನುವುದು ನನ್ನ ಆಸೆ. ನಾನು ನನ್ನ ಜೀವನದ ಉದ್ದಕ್ಕೂ ಪಾಲಿಸಿಕೊಂಡು ಬರುತ್ತಾ ಇರುವುದು ಅದನ್ನೇ. ಸತ್ಯ ಧರ್ಮದ ಹಾದಿ ಕಠಿಣ, ಆದರೆ ಅಸಾಧ್ಯ ಅಲ್ಲ. ಅದುವೇ ನಮ್ಮ ಬದುಕಿನ ಸಾರ್ಥಕ ಪಥಪುಟ್ಟ ಎನ್ನುತ್ತಿದ್ದರು. ಚಿಕ್ಕವನಿದ್ದಾಗ ಅವರ ಮಾತಿಗೆ ಎದುರಾಡದವನು ಬೆಳೆಯುತ್ತಿದ್ದಂತೆ ಅಪ್ಪನ ಪ್ರತಿ ಮಾತಿಗೂ ವಿರೋಧ ವ್ಯಕ್ತಪಡಿಸುತ್ತಿದ್ದನು. ಅಪ್ಪ, ಈಗಿನ ಕಾಲಕ್ಕಲ್ಲ ನಿಮ್ಮ ಈ ಗಾಂಧಿ ತತ್ವ. ಎಲ್ಲ ಕಡೆ ಸತ್ಯ ಎಂದು ಹೊರಟ್ರೆ ಎಲ್ಲರೂ ನಮ್ಮನ್ನು ಹುರಿದು ಮುಕ್ತಾರೆ. ಕೆಲವೊಂದು ಕಡೆ ಸುಳ್ಳು ಹೇಳಿ ನಮ್ಮ ಬದುಕನ್ನು ಕಟ್ಕೊಳ್ಬೇಕು. ಅಹಿಂಸೆ ಮಾರ್ಗ ಎಲ್ಲ ಕಡೆಯೂ ನಡೆಯೋಲ್ಲ. ಈಗಿನ ಕಾಲದಲ್ಲಿ ನೀನು ಎಂದರೆ ನಿನ್ನ ಅಪ್ಪ ಅನ್ನುವನೇ ಚೆನ್ನಾಗಿ ಬದುಕುದು. ಇನ್ನು ಸರಳವಾಗಿ ಇದ್ದರೆ ಯಾರೂ ನಮ್ಮನ್ನು ತಿರುಗಿಯೂ ನೋಡುವುದಿಲ್ಲಪ್ಪ. ನಾನು ನಿಮ್ಮ ಗಾಂಧಿ ಸಂಸ್ಕೃತಿಯನ್ನು ವಿರೋಧಿಸುತ್ತೇನೆ. ನಾನು ವಿದೇಶಕ್ಕೆ ಹೋಗಿ ಅಲ್ಲಿಯೇ ಕೆಲಸ ಮಾಡುತ್ತೇನೆ. ಇಲ್ಲಿಗೆ ಬರುವುದೇ ಇಲ್ಲ. ಈ ದೇಶ ನನಗೆ ಬೇಡಪ್ಪ. ನಿಮ್ಮ ಗಾಂಧಿ ತತ್ವದ ಜೊತೆ ನೀವೇ ಬದುಕಿ. ನನ್ನ ಆಸೆ ಕನಸು ನೂರಾರಿದೆ. ದುಡ್ಡು ಸಂಪಾದನೆ ಮಾಡಬೇಕು, ಶ್ರೀಮಂತಿಗೆ ಜೀವನ ನಡೆಸಬೇಕು ನಾನು ಎಂದವನು ಅದರಂತೆ ತನ್ನ ಇಂಜಿನಿಯರಿಂಗ್ ಮುಗಿಯುತ್ತಿದ್ದಂತೆ MS ಮಾಡಲು ಅಮೆರಿಕಾಗೆ ಹೊರಟನು. MS ಮುಗಿದ ಮೇಲೆ ಅಲ್ಲೇ ಕೆಲಸವನ್ನು ಹುಡುಕಿಕೊಂಡು ಅಲ್ಲೇ ನೆಲೆಸಿದನು. ಅವನ ಆಸೆಯನ್ನು ನೆರವೇರಿಸಲು ಅವನ ತಂದೆ ತಮ್ಮ ಒಂದೇ ಒಂದು ಪಿತ್ರಾರ್ಜಿತ ಆಸ್ತಿಯಾದ ಮನೆಯನ್ನೇ ಮಾರಿ ಅವನ ಕನಸನ್ನು ಸಾಕಾರಗೊಳಿಸಿದ್ದರು. ಅಂದು ಅವನ ಅಪ್ಪ ಕೊನೆಯದಾಗಿ ಅವನ ಬಳಿ ಹೇಳಿದ ಮಾತುಗಳು ಈ ಕ್ಷಣದಲ್ಲಿ ಮತ್ತೆ ಮತ್ತೆ ನೆನಪಾಯಿತು ಅವನಿಗೆ. ಮೋಹನ, ನೀನು ನನ್ನ ಹಾಗೆ ಬದುಕಬೇಕು ಎಂದು ಕೇಳುವುದಿಲ್ಲ. ಆ ದೇವರು ಕೊಟ್ಟ ಈ ಬದುಕನ್ನು ನಾವು 4 ಜನರಿಗೆ ಉಪಕಾರ ಆಗುವ ಹಾಗೆ ಬದುಕಬೇಕು ಎನ್ನುವುದು ನನ್ನ ನಂಬಿಕೆ. ನನ್ನ ಬದುಕು ಚೆನ್ನಾಗಿರಬೇಕು ಎಂದು ಯಾವತ್ತೂ ಅಸತ್ಯ, ಹಿಂಸೆಯ ಹಾದಿಯನ್ನು ಹಿಡಿಯಬಾರದು. ಈ ಸಮಾಜ ಸರಿಯಿಲ್ಲ ಎಂದು ದೂರುವ ಬದಲು ನಾವು ಸರಿಯಾಗಬೇಕು. ನಮ್ಮಲ್ಲಿ ಒಳ್ಳೆಯ ಗುಣನಡತೆ ಇದ್ದರೆ ಸಮಾಜ ಕೂಡ ನಮ್ಮನ್ನು ನೋಡುವ ರೀತಿ ಬದಲಾಗ್ತದೆ. ಬದುಕಿರುವಾಗ 4 ಜನರ ಪ್ರೀತಿ ಸಂಪಾದಿಸಬೇಕು. ನಾವು ಸಾಯುವಾಗ ನಾವು ಗಳಿಸಿದ ಆಸ್ತಿ ಪಾಸ್ತಿ, ಹೆಂಡತಿ ಮಕ್ಕಳು ಯಾರೂ ನಮ್ಮ ಜೊತೆ ಬರುವುದಿಲ್ಲ ಕಣಪ್ಪ. ನಮ್ಮ ಜೊತೆಗೆ ಬರುವುದು ನಾವು ಬದುಕಿರುವಾಗ ಮಾಡುವ ಒಳ್ಳೆಯ ಕೆಲಸಗಳು ಅಷ್ಟೇ.
ನಾನು ಸತ್ತಾಗ 4 ಜನ ಆದರೂ ನನಗಾಗಿ ಕಂಬನಿ ಮಿಡಿದರೆ ನನ್ನ ಬದುಕು ಸಾರ್ಥಕ ಆದಂತೆ. ಹಿರಿಯರು ಹೇಳಿದಂತೆ ಮನುಷ್ಯನ ಬೆಲೆ ತಿಳಿಯುವುದು ಅವನ ಸಾವಿನಲ್ಲಂತೆ. ನಾವು ಬದುಕಿದ್ದಾಗ ನಮ್ಮಿಂದ ಲಾಭ ಪಡೆಯಲು ಎಲ್ಲರೂ ಬರುತ್ತಾರೆ. ಆದರೆ ನಾವು ಸತ್ತಾಗ ಬರುವರು ನಮ್ಮನ್ನು ನಿಜವಾಗಿ ಪ್ರೀತಿಸುವವರು, ನಮ್ಮನ್ನು ಇಷ್ಟಪಡುವವರು ಎಂದ ಮಾತುಗಳು ಕಿವಿಯಲ್ಲಿ ಗುಯಿಂಗುಡುತ್ತಿತ್ತು. ಕೆಲವು ದಿನ ತನ್ನಮ್ಮನ ಜೊತೆ ಕಳೆದವನು ಒಲ್ಲದ ಮನದಲ್ಲೇ ಅಮ್ಮನನ್ನು ಬಿಟ್ಟು ಮತ್ತೆ ವಿದೇಶದ ತನ್ನ ಕೆಲಸಕ್ಕೆ ನಡೆದನು. ಅಲ್ಲಿ ಹೋದ ಮೇಲೂ ಅವನಿಗೆ ಯಾವುದೇ ನೆಮ್ಮದಿ ಕಾಣಲಿಲ್ಲ. ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ಒಬ್ಬಳೇ ಇರುವ ತನ್ನ ಅಮ್ಮನ ನೆನಪು ಕಾಡುತ್ತಿತ್ತು. ಅವಳನ್ನು ತನ್ನಲ್ಲಿಗೆ ಬಂದಿರಲು ಹಲವು ಬಾರಿ ಕೇಳಿಕೊಂಡನು. ಇಲ್ಲ ಮೋಹನ, ನನ್ನ ದೇಶ ಬಿಟ್ಟು ನಾನು ಎಲ್ಲೂ ಬರುವುದಿಲ್ಲ. ಈ ನೆಲದಲ್ಲಿ ನಿನ್ನ ಅಪ್ಪನ ನೆನಪು ಇದೆ. ಅವರು ಪಾಲಿಸಿಕೊಂಡು ಬಂದ ಆದರ್ಶಗಳು ಇವೆ. ಇವೆಲ್ಲದರ ನೆನಪಿನ ಜೊತೆ ನನ್ನ ಬದುಕನ್ನು ಕಳೆದು ಬಿಡುತ್ತೇನೆ ಎನ್ನುತ್ತಿದ್ದರು. ಆಗಾಗ ತನ್ನಮ್ಮನಿಗೆ ಕರೆ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿದ್ದನು ಅವನು. ಎಂದಿನಂತೆ ಅಂದು ತನ್ನಮ್ಮನಿಗೆ ಕರೆ ಮಾಡಿದಾಗ ಅವರು ಸ್ವಲ್ಪ ಖುಷಿಯಾಗಿ ಮಾತನಾಡುತ್ತಾ ಇದ್ದು ಅವನ ಗಮನಕ್ಕೆ ಬಂತು. ಕಾರಣ ಕೇಳಿದನು. ಅದಕ್ಕೆ ಅವನ ಅಮ್ಮ, ಮೋಹನ, ನಿನ್ನ ದೊಡ್ಡಪ್ಪ ಬಂದಿದ್ರು ಕಣೋ. ನನ್ನ ಜೊತೆ 4 ಸಾಂತ್ವನದ ಮಾತುಗಳನ್ನು ಆಡಿದರು. ಮಾಲಿನಿ, ನನ್ನ ತಮ್ಮ ಇಲ್ವೆಂದು ನಂಬಲು ಆಗ್ತಾ ಇಲ್ಲಮ್ಮ. ಒಂದು ಕಾಲದಲ್ಲಿ ಅವನನ್ನು ದ್ವೇಷಿಸುತ್ತಾ ಅವನ ಮೇಲೆ ಹಲ್ಲೆ ಮಾಡಿ ಅವನು ಆಸ್ಪತ್ರೆಗೆ ಸೇರುವ ಹಾಗೆ ಮಾಡಿದ್ದೆ ನಾನು. ಆದರೆ ಗಾಂಧಿ ತತ್ವದ ಪ್ರತಿಪಾದಕ ನನ್ನ ತಮ್ಮ ಅಹಿಂಸೆ ಹಾಗೂ ಶಾಂತಿಯ ಹಾದಿಯಿಂದ ನಡೆದು ಅಂದು ನನ್ನ ಎಲ್ಲ ತಪ್ಪನ್ನು ಮನ್ನಿಸಿದ್ದ. ಅಂದು ನನ್ನ ತಪ್ಪಿನ ಅರಿವನ್ನು ನನಗೆ ಮಾಡಿಸಿ ನನ್ನ ಕಣ್ಣನ್ನು ತೆರೆಸಿದ್ದ. ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದಿದ್ದನು. ನಿಜವಾಗಿಯೂ ನನ್ನ ತಮ್ಮ ಅಪರಂಜಿ. ಆದರೆ ನನಗೆ ಯಾಕೋ ಇಂದು ಅದನ್ನು ಮುಚ್ಚಿಡಲು ಆಗಲಿಲ್ಲ. ಮಾಲಿನಿ, ನಿನ್ನ ಮಗನೂ ಈಗ ನಿನ್ನ ಹತ್ತಿರದಲ್ಲಿ ಇಲ್ಲ ಎಂದು ನೊಂದ್ಕೊಳ್ಬೇಡ. ನಾವೆಲ್ಲ ನಿನ್ನ ಜೊತೆ ಇದ್ದೇವೆ. ನಮ್ಮ ಮನೆಯ ಪಕ್ಕದಲ್ಲೇ ಇರುವ ನಮ್ಮದೇ ಇನ್ನೊಂದು ಮನೆಯನ್ನು ನಿನ್ನ ಹೆಸರಿಗೆ ಬರೆದಿದ್ದೇನೆ. ನೀನು ಈ ಬಾಡಿಗೆ ಮನೆಯಲ್ಲಿ ಒಬ್ಬಳೇ ಇರುವುದು ಬೇಡ ಎನ್ನುತ್ತಾ ಒತ್ತಾಯ ಮಾಡಿ ಮನೆಯ ಪತ್ರವನ್ನು ಕೈಕೊಟ್ಟು ಹೋದರು. ನನಗೆ ಏನು ಹೇಳಬೇಕು ಎಂದೇ ತಿಳಿಲಿಲ್ಲ ಮೋಹನ. ಭಾವ ತುಂಬ ಬದಲಾಗಿದ್ದಾರೆ. ಕೊನೆಗೂ ನಿನ್ನ ಅಪ್ಪ ಹೇಳಿದ ಮಾತೇ ಸತ್ಯ ಎನಿಸಿತು. ನಮ್ಮನ್ನು ದ್ವೇಷ ಮಾಡುವವರಿಗೂ ಪ್ರೀತಿ ನೀಡಿದರೆ ಅವರು ಒಂದಲ್ಲ ಒಂದಿನ ಬದಲಾಗ್ತಾರೆ ಎಂದು. ಮೋಹನ, ಇಲ್ಲಿ ನೀನು ನನ್ನ ಜೊತೆ ಇಲ್ಲ ಎಂಬುದನ್ನು ಬಿಟ್ಟರೆ ನನ್ನ ಬದುಕು ಚೆನ್ನಾಗಿ ನಡೆದುಕೊಂಡು ಹೋಗ್ತಿದೆ. ದಿನವೂ ಯಾರಾದರೂ ಒಬ್ಬರು ನಿನ್ನ ಅಪ್ಪನ ಅನುಯಾಯಿಗಳು ಮನೆಗೆ ಬಂದು ನನ್ನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗುತ್ತಾರೆ. ನೀನು ನನ್ನ ಬಗ್ಗೆ ಯೋಚಿಸಬೇಡ. ನಿನ್ನ ಬದುಕನ್ನು ಸಂತೋಷದಿಂದ ನಡೆಸು ಎನ್ನುತ್ತಾ ಫೋನ್ ಇಟ್ಟರು. ಅವನ ಅಮ್ಮನ ಮಾತನ್ನು ಕೇಳಿದ ಮೇಲೆ ಅವನ ಆಲೋಚನೆ ಬದಲಾಗತೊಡಗಿತು. ನಿಜವಾಗಿಯೂ ನಾನು ಏನು ಸಾಧನೆ ಮಾಡಲು ಇಲ್ಲಿಗೆ ಬಂದೆ? ಅಪ್ಪ ನಂಬಿದ ಸಿದ್ಧಾಂತದಿಂದ ಅಪ್ಪ ಇಲ್ಲದೆ ಹೋದರೂ ಅಮ್ಮನ ಬದುಕು ಸುಂದರವಾಗಿ ನಡೆಯುತ್ತಿದೆ. ಇಲ್ಲಿ ನಾನು ನನ್ನ ಕೆಲಸ ಉಳಿಸಿಕೊಳ್ಳಲು ಹಲವಾರು ಬಗೆಯ ಸುಳ್ಳು ಹೇಳುತ್ತಾ ಯಾರನ್ನೋ ಮೆಚ್ಚಿಸಲು ಹರಸಾಹಸ ಪಡುತ್ತಿದ್ದೇನೆ. ಇಲ್ಲಿ ನನ್ನವರು ಎಂದು ಯಾರೂ ಇಲ್ಲದ ಸ್ಥಿತಿ ತಲುಪಿದ್ದೇನೆ. ಅಲ್ಲಿ ಅಮ್ಮನ ಜೊತೆ ಅಪ್ಪ ಇಲ್ಲದೆ ಹೋದರೂ ಅಪ್ಪನನ್ನು ಇಷ್ಟಪಡುತ್ತಿದ್ದವರು ಅವಳ ಜೊತೆ ನಿಂತು ಅವಳಿಗೆ ಸಮಾಧಾನ ಕೊಡುತ್ತಿದ್ದಾರೆ. ನಾನು ಮಾಡ್ತಾ ಇರುವುದು ಸರಿಯೇ? ಯಾವುದೇ ಸಂಬಂಧ ಇಲ್ಲದವರು ಅಮ್ಮನಿಗೆ ಹೆಗಲಾಗಿ ನಿಲ್ತಾ ಇದ್ದಾರೆ. ಆದರೆ ನಾನು ಹೆತ್ತ ಮಗನಾಗಿ ಅವಳಿಗೆ ಏನೊಂದೂ ಮಾಡ್ತಾ ಇಲ್ಲ. ಅತ್ತ ಅಪ್ಪನ ಆದರ್ಶವನ್ನು ಪಾಲಿಸದೆ ಇತ್ತ ನನ್ನ ಕನಸುಗಳನ್ನು ಸಹಕಾರಗೊಳಿಸಿಕೊಳ್ಳದೆ ಒದ್ದಾಡ್ತಾ ಇದ್ದೇನೆ. ಏನು ಮಾಡಲಿ ನಾನು? ಹೀಗೆ ಅವನ ಆಲೋಚನೆಗಳು ಸಾಗುತ್ತಾ ಇದ್ದವು. ಇದೇ ಆಲೋಚನೆಯಲ್ಲಿ ಆದದ್ದು ಆಗಲಿ ಎಂದು ತನ್ನ ಕೆಲಸವನ್ನು ಬಿಟ್ಟು ತಾಯ್ನಾಡಿಗೆ ಹೊರಟು ನಿಂತನು. ತಾಯ್ನಾಡಿಗೆ ಬಂದ ನಂತರ ತನ್ನದೇ ಸ್ವಂತ ಉದ್ಯಮವನ್ನು ಶುರು ಮಾಡಿದವನು ಅದರಲ್ಲಿ ಕಷ್ಟಪಟ್ಟು ದುಡಿದನು. 2 ವರ್ಷದಲ್ಲಿ ಅವನ ಉದ್ಯಮ ಉತ್ತಮ ಹೆಸರನ್ನು ಹಾಗೂ ಹಣವನ್ನು ಸಂಪಾದಿಸಿತ್ತು. ಅಂದು ಮನೆಗೆ ಬಂದ ಅವನ ದೊಡ್ಡಪ್ಪ, ಮೋಹನ, ನೀನು ನಿನ್ನ ಅಪ್ಪನ ಹೆಸರನ್ನು ಉಳಿಸುವ ಕೆಲಸ ಮಾಡ್ತಾ ಇದ್ದೀಯಪ್ಪ. ಈಗಿನ ಯುವ ಪೀಳಿಗೆಗೆ ಆದರ್ಶ ನೀನು. ನಿನ್ನ ಅಪ್ಪ ಹಾಕಿಕೊಟ್ಟ ಸತ್ಯ, ಅಹಿಂಸೆ, ಸರಳತೆಯ ಹಾದಿಯಲ್ಲೇ ನಡೀತಾ ಇದ್ದೀಯ. ಇಂದು ಅನೇಕ ಜನರಿಗೆ ನಿನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನೂ ಕೊಟ್ಟಿದ್ದೀಯ. ಇಂದು ನಿನ್ನಿಂದಾಗಿ ಅನೇಕ ಹುಡುಗರು ವಿದೇಶಿ ವ್ಯಾಮೋಹ ಬಿಟ್ಟು ನಮ್ಮ ದೇಶದಲ್ಲೇ ಏನಾದರೂ ಸಾಧನೆ ಮಾಡಬೇಕು ಎಂದು ಇಲ್ಲೇ ಬಂದು ನೆಲೆಸಿದ್ದಾರೆ. ಹಾಗೆ ಅನೇಕರು ಸ್ವಯಂ ಉದ್ಯೋಗವನ್ನು ಮಾಡುತ್ತಾ ಇದ್ದಾರೆ ಎಂದ ತನ್ನ ದೊಡ್ಡಪ್ಪನ ಮಾತಿಗೆ ಸುಮ್ಮನೆ ನಕ್ಕ ಮೋಹನ್ ದಾಸ್. ನಿಧಾನವಾಗಿ, ಎಲ್ಲ ನಿಮ್ಮಂಥ ಹಿರಿಯರ ಆಶೀರ್ವಾದ ದೊಡ್ಡಪ್ಪ. ಜೊತೆಯಲ್ಲಿ ನನ್ನ ತಂದೆಯ ಮಾತುಗಳು ಇಂದು ನನ್ನನ್ನು ಇಲ್ಲಿ ನಿಲ್ಲುವಂತೆ ಮಾಡಿದೆ. ಅವರು ಬದುಕಿದ್ದಾಗ ಅವರ ಯಾವ ಆದರ್ಶದ ಮಾತಿಗೂ ನಾನು ಬೆಲೆ ಕೊಡಲಿಲ್ಲ. ಅವರು ತೀರಿಕೊಂಡಾಗಲೇ ನನಗೆ ಅವರ ಬೆಲೆ ಹಾಗೂ ಅವರು ನಂಬಿದ ಸಿದ್ಧಾಂತದ ಮೌಲ್ಯ ಅರಿವಾಯಿತು. ಹಾಗಾಗಿ ವಿದೇಶವನ್ನು ಬಿಟ್ಟು ನನ್ನ ಅಪ್ಪ ಹೇಳಿದಂತೆ ಸ್ವದೇಶಿ ನೆಲದಲ್ಲೇ ಏನಾದರೂ ಸಾಧನೆ ಮಾಡೋಣ ಎಂದು ಸ್ವಂತ ಉದ್ಯೋಗ ಶುರು ಮಾಡಿದೆ. ಇಂದು ಅದು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ.
ಅಪ್ಪ ಯಾವಾಗಲೂ ಹೇಳುತ್ತಿದ್ದ ಮಾತು. ನಮ್ಮ ದೇಶ ಆರ್ಥಿಕವಾಗಿ ಸಬಲವಾಗಬೇಕಾದರೆ ಮೊದಲು ನಮ್ಮ ವಸ್ತುವನ್ನು ನಾವು ಉತ್ಪಾದಿಸಿ ಅದನ್ನು ಉಪಯೋಗಿಸಬೇಕು. ಆಗಲೇ ನಮ್ಮ ದೇಶ ಉನ್ನತ ಮಟ್ಟಕ್ಕೆ ಹೋಗುತ್ತದೆ ಎಂದು ನಾನು ನನ್ನ ಕಡೆಯಿಂದ ಮೊದಲ ಹೆಜ್ಜೆ ಇಟ್ಟಿದ್ದೇನೆ. ಜೊತೆಯಲ್ಲಿ ಅಪ್ಪನ ಆದರ್ಶವನ್ನು ಪಾಲಿಸುವ ನಿಟ್ಟಿನಲ್ಲಿ ಮನಸಾರೆ ಪ್ರಯತ್ನ ಪಡುತ್ತಿದ್ದೇನೆ. ಅಪ್ಪ ಹೇಳಿದಂತೆ ಸತ್ಯಧರ್ಮದ ಹಾದಿ ಕಠಿಣ ಇರಬಹುದು, ಆದರೆ ಅಸಾಧ್ಯ ಅಲ್ಲ ಎಂದು ಈಗ ನನಗೂ ಅರಿವಾಗುತ್ತಿದೆ ಎಂದನು. ತನ್ನ ಮಗನ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಮಾಲಿನಿ ಕಣ್ಣಿನಿಂದ ಆನಂದ ಬಾಷ್ಪ ಹರಿಯುತ್ತಿತ್ತು. ತನ್ನ ಗಂಡನ ಫೋಟೋದ ಎದುರು ನಿಂತು, ರೀ, ನೀವು ಒಂದಲ್ಲ ಒಂದು ದಿನ ನಮ್ಮ ಮಗನಿಗೆ ಎಲ್ಲ ಅರ್ಥವಾಗುತ್ತದೆ ಮಾಲಿನಿ. ಅವನು ನನ್ನ ದಾರಿಯನ್ನು ತುಳಿಯುತ್ತಾನೆ, ನೋಡುತ್ತಾ ಇರು ಎಂದು ಹೇಳುತ್ತಿದ್ದ ಮಾತು ಕೊನೆಗೂ ಸತ್ಯವಾಯಿತು. ಕೊನೆಗೂ ನಿಮ್ಮ ಮಗ ತಡವಾಗಿ ಆದರೂ ನಿಮ್ಮ ದಾರಿಯನ್ನೇ ಹಿಡಿದಿದ್ದಾನೆ. ಮುಂದೆ ಅದರಲ್ಲಿ ನಿಮ್ಮಂತೆ ಯಶಸ್ವಿ ಆಗುತ್ತಾನೆ ಎಂದು ನನಗೆ ನಂಬಿಕೆ ಇದೆ ಎನ್ನುತ್ತಾ ತಮ್ಮ ಕಣ್ಣೀರನ್ನು ಒರೆಸಿಕೊಂಡರು. ಇದುವರೆಗೂ ನನ್ನ ಕಥೆಯನ್ನು ಕೇಳಿದ ಎಲ್ಲ ಕೇಳುಗರಿಗೆ ನನ್ನ ಧನ್ಯವಾದಗಳು. ಕೇಳುಗ ಮಿತ್ರರೇ, ಇದುವರೆಗೆ ವಿದ್ಯಾಯೋಗೀಶ ಪಾರಂಪಳ್ಳಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.